ಹೆಂಗ್ ಅನಿಸ್ತು? ಇಷ್ಟು ತುಂಬಾ ಆಡಿಯನ್ಸ್ ಇದೆ, ಕ್ರೌಡ್ ಇದೆ. ಆಕ್ಚುಲಿ ಇಂಥ ಸಿಚುವೇಶನ್ ಅಲ್ಲಿ ಥಿಯೇಟರ್ ಜನನೇ ಬರ್ತಿಲ್ಲ. ಸೊ ಇಂಥ ಟೈಮಲ್ಲಿ ಇಷ್ಟು ಕ್ರೌಡ್ ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಟೈಮಲ್ಲಿ ಆಬ್ವಿಯಸ್ಲಿ ನೀವು ಹೇಳಿದ ತರ ಜಾಸ್ತಿ ಜನ ಎಲ್ಲರೂ OTT ಸಿನಿಮಾ ನೋಡ್ತಾರೆ. ಬಟ್ ಇವಾಗ ಸಿನಿಮಾ ಥಿಯೇಟರ್ ಬಂದು ನೋಡಿದ ತಕ್ಷಣ ಇದು ಫಸ್ಟ್ ಡೇ ಫಸ್ಟ್ ಶೋ ಕೂಡ ಅಷ್ಟೊಂದು ಆಡಿಯನ್ಸ್ ಬಂದಿದ್ದಾರೆ. ತುಂಬಾ ಖುಷಿ ಇದೆ. ಯಾಕಂದ್ರೆ ಈ ಸಿಚುವೇಶನ್ ಅಲ್ಲಿ ಇಷ್ಟು ಜನ ಬಂದಿರೋದೇ ಖುಷಿ ಇದೆ. ಎಕ್ಸಾಕ್ಟ್ಲಿ. ಸೊ ಸಿನಿಮಾ ನಿಮ್ಗೆ ಹೆಂಗ್ ಅನಿಸ್ತು ಸ್ಟಾರ್ಟಿಂಗ್ ಈ ಕತೆ ಕೇಳಿದ್ರೆ? ಯಾಕಂದ್ರೆ ಇದೊಂಥರ ಡಿಫ್ರೆಂಟ್ ಕತೆ ಅಂತ ಅನಿಸ್ತು. ಈಗೇನು ಲವ್ ಸಬ್ಜೆಕ್ಟ್ ಫೈಟ್ ಅದು ಬಿಟ್ರೆ ಇದೊಂಥರ ಡಿಫ್ರೆಂಟ್. ಸೊ ಸಸ್ಪೆನ್ಸ್ ಇದೆ ಪ್ಲಸ್ ಅದ್ರ ಜೊತೆ ಕಾಮಿಡಿ ಇದೆ. ಸೊ ಹೆಂಗ್ ಅನಿಸ್ತು ನಮ್ಮ ಕತೆ ಕೇಳಿದ್ರೆ? ಆಕ್ಚುಲಿ ಅದೇ ಸೇಮ್ ರೀಸನ್ಸ್ಗೆ ನಾನು ಈ ಸಿನಿಮಾ ಒಪ್ಕೊಂಡೆ. ಬಿಕಾಸ್ ಯಾಕಂದ್ರೆ ಇದು ತುಂಬಾ ಡಿಫ್ರೆಂಟ್ ಆಗಿತ್ತು. ಕಾಮಿಡಿ ಇತ್ತು. ಇಟ್ ವಾಸ್ ಅ ಡಾರ್ಕ್ ಕಾಮಿಡಿ. ಅದು ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ್ದು ಆ ತರ ಒಂದು ಸಿನಿಮಾ ಬಂದಿಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಆಲ್ಸೋ ಕಾಸ್ಟ್ ಕೂಡ ತುಂಬಾ ರಿಫ್ರೆಶಿಂಗ್ ಆಗಿತ್ತು. ನಮ್ಮ ಕಾಂಬಿನೇಷನ್ ಯಾರು ನೋಡಿಲ್ಲ. ಸೊ ಹಂಗಾದ್ರೆ ಆಡಿಯನ್ಸ್ಗೆ ಇನ್ನೂ ಸ್ವಲ್ಪ ಫ್ರೆಶ್ ಫೇಸ್ ಇರುತ್ತೆ ಅಂತ ಅನ್ಕೊಂಡೆ. ಸೊ ಅದಕ್ಕೆ ನಾನು ಸಿನಿಮಾ ಮಾಡಿದೆ. ಅನಿರುದ್ಧ್ ಸರ್ ಜೊತೆ ಫಸ್ಟ್ ಸಾರಿ, ಅನಿರುದ್ಧ್ ಸರ್ ಜೊತೆ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾರೆ. ಹೌದು. ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅವ್ರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ಅವ್ರದ್ದೊಂದು ಲಾಯಲ್ ಫ್ಯಾನ್ ಬೇಸ್ ಕೂಡ ಇದೆ ವಿತ್ ದ ಸಿಲ್ವರ್ ಸ್ಕ್ರೀನ್. ಬಟ್ ತುಂಬಾ ಚೆನ್ನಾಗಿತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ನಮ್ದೊಂದು ವರ್ಕ್ಶಾಪ್ ಸ್ವಲ್ಪ ದಿನ ಇತ್ತು ಶೂಟಿಂಗ್ ಮುಂಚೆ. ಸೊ ಒಂದು ರ್ಯಾಪ್ ಅಂತ ಒಂದು ಕೆಮಿಸ್ಟ್ರಿ ಬಿಲ್ಡ್ ಮಾಡಿದ್ವಿ. ಸೊ ಸೆಟ್ ಅಲ್ಲಿ ಬಹಳ ಈಸಿ ಆಗಿತ್ತು. ಯಾಕೆಂದ್ರೆ ಅನಿರುದ್ಧ್ ಸರ್ ಅಂದ್ರೆ ಸ್ವಲ್ಪ ಭಯ. ಯಾಕಂದ್ರೆ ಅವರು ಎಸ್ಪೆಷಲಿ ಆಕ್ಟಿಂಗ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್. ಸೊ ಸೆಟ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಕೇಳಿದೀವಿ. ನಾನು ಸ್ಟ್ರಿಕ್ಟ್ ಸೆಟ್ ಅಲ್ಲಿ. ಭಯ ಅನಿಸ್ತಾ ಅವ್ರ ಜೊತೆ? ಆ ತರ ಏನಿಲ್ಲ. ಹಿ ವಾಸ್ ವೆರಿ ಫ್ರೆಂಡ್ಲಿ. ಆ ತರ ಏನಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.